ನಮಸ್ಕಾರ, ರುಚಿ ಕೈ ರುಚಿಗೆ ಸ್ವಾಗತ. ಇವತ್ತಿನ ದಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಅತಿರಸ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದೆ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿದ್ರೆ ಅದು ಏನು ಅಂತ ಗೊತ್ತಾಗತ್ತೆ. ಇಲ್ಲಿ 1 ಲೋಟದಷ್ಟು ಅಂದರೆ 1 ಪಾವ್ನಷ್ಟು 250 ಗ್ರಾಮ್ ಬರುತ್ತೆ ಆಲ್ಮೋಸ್ಟು. ಅದನ್ನು ಚೆನ್ನಾಗಿ 7 ರಿಂದ 8 ಗಂಟೆ ತನಕ ನೆನೆಸಿ ನಂತರ ಇದನ್ನು ಬಸಿಬೇಕು. ಈ ರೀತಿ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಆ ಅಕ್ಕಿನೆಲ್ಲ ನೀರು ಸೋರೋಕ್ಕೆ ಬಿಡಬೇಕು. ನಂತರ ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನೆರಳಲ್ಲೇ ಒಣಗಬೇಕಿದು. ಒಂದು ಅರ್ಧ ಗಂಟೆ ಒಣಗಿದ್ರೆ ಸಾಕು. ಅಂದರೆ ನೀವು ಮಧ್ಯ ಅವಾಗವಾಗ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇರಬೇಕು. ಹಾಗೆ ಮಾಡೋವಾಗ ಕೈಗೆ ಅಕ್ಕಿ ಅಂಟ್ಕೋಬಾರ್ದು. ಈಗ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ನೈಸ್ ಪೌಡ್ರ್ ಮಾಡ್ಕೋಬೇಕು. ಇದನ್ನು 3 ರಿಂದ 4 ಸಲ ಈ ಥರ ಜರಡಿ ಹಿಡಿದು ಗ್ರೈಂಡ್ ಮಾಡ್ಕೊಳ್ತಾ ಇರಬೇಕು, ನೈಸಾಗಿ ಪೌಡ್ರ್ ಬರೋ ತನಕ. ನೋಡಿ, ಈಗ ಈ ಹಿಟ್ಟು ರೆಡಿ ಆಗ್ತು. ಇದಕ್ಕೆ ಈಗ ಪಾಕ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿತ್ತೋ ಅದೇ ಲೋಟದಲ್ಲಿ ಬೆಲ್ಲನ ತೊಗೊಂಡಿರೋದು. ಸಮ ಹಾಕಿದ್ರೆ ಸರಿಗಿರುತ್ತೆ. ಇಲ್ಲಿ ನಾವು 3/4 ಲೋಟದಷ್ಟು ಬೆಲ್ಲ ತೊಗೊಂಡಿರೋದು, ಸಿಹಿ ಕಮ್ಮಿ ಇರಲಿ ಅಂತ. ಇದಕ್ಕೇ ಅರ್ಧ ಲೋಟ ಹಸಿ ಕಾಯಿ ತುರಿನ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ ಸೇರಿಸ್ಕೋಬೇಕು. ಪಾಕ ಮಾಡೋಕ್ಕೆ 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕಬಾರ್ದು. ಇದು ಉಂಡೆ ಪಾಕ ಬರಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ. ಇಲ್ಲಿ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ದು ಹಸಿ ಕಾಯಿ ತುರಿ. ಇಲ್ಲಿ 1 ಲೋಟ ಅಕ್ಕಿಗೆ ಹಾಗೆ ನಾವು ಪಚ್ಚಬಾಳೆಹಣ್ಣು ಅರ್ಧದಷ್ಟು ಸೇರಿಸ್ಕೊಳ್ತೀವಿ. ಇಲ್ಲಿ ಸೇರಿಸಿಲ್ಲ. ಕಾಯಿ ತುರಿ ಅಥವಾ ಪಚ್ಚಬಾಳೆಹಣ್ಣು ಹಾಕ್ಕೋಬೋದು. ಇದನ್ನೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ದು. 2ರಲ್ಲಿ 1 ಹಾಕ್ಕೋಬೇಕು. 2 ಹಾಕ್ಕೊಂಡ್ರೆ ಒಂದೊಂದು ಸಲ ಪಾಕ ಕೆಟ್ಟೋಗುತ್ತೆ. ಇದು ಏನೂ ಹಾಕದೆ ನೀವು ಹಾಗೆ ಪಾಕ ಮಾಡಿಕೊಂಡ್ರೆ ತಿಂಗಳಾನ್ಗಟ್ಟಲೆ ಈ ಹಿಟ್ಟನ್ನು ಇಟ್ಕೋಬೋದು. ನೋಡಿ, ಪಾಕ ಆಗಿದೆಯಾ ಅಂತ ನೋಡೋಕ್ಕೆ ಒಂದು ತಟ್ಟೆಯಲ್ಲಿ ನೀರು ತಗೊಂಡು ಅದಕ್ಕೆ ಈ ಪಾಕನ ತೆಗೆದು ಹಾಕಿದ್ರೆ ಉಂಡೆ ಬರಬೇಕು, ಆಗ ಪಾಕ ಆಗಿದೆ ಅಂತ. ಪಾಕ ಆದಮೇಲೆ ಈ ಹಿಟ್ಟನ್ನು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಒಟ್ಟಿಗೆ ಅಷ್ಟು ಹಿಟ್ಟು ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಎಲ್ಲ ಹಿಟ್ಟು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಇದಕ್ಕೆ ಎಳ್ಳು ಅಥವಾ ಗಸಗಸೆ ಯಾವುದಾದ್ರೂ ಸೇರಿಸ್ಕೋಬೋದು. ಇಲ್ಲಿ ನಾವು ಗಸಗಸೆ ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರಕ್ಕೆ ಬಿಡಬೇಕು. ಕೊನೆಯಲ್ಲಿ 1 ಟೀ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೋಬೇಕು. ಸೇರಿಸಿ ತಟ್ಟೆನ ಮುಚ್ಚಿ ಆರಕ್ಕೆ ಬಿಡಬೇಕು. ಆರಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಒಂದು ಶೀಟ್ ಮೇಲೆ ಇದನ್ನು ತಟ್ಟಿ ಕರಿಬೇಕು. ತಟ್ಟೋದನ್ನು ದಪ್ಪವಾಗಿ ತಟ್ಕೋಬೇಕು. ತುಂಬ ತೆಳ್ಳಗೆ ತಟ್ಟಿದ್ರೆ ಅದು ನಾರು ಥರ ಆಗಿಬಿಡುತ್ತೆ. ಅತಿರಸ ಹೊರಗಡೆಯಿಂದ ಗರಿ ಗರಿ ಇರಬೇಕು, ಮುರಿದಾಗ ಮೆತ್ತಗಿರಬೇಕು. ಇಲ್ಲಿ ನಾವು ತೋರ್ಸೋಕ್ಕೋಸ್ಕರ ಕಮ್ಮಿ ಎಣ್ಣೆ ಇಟ್ಟು ಕರಿತಾ ಇದ್ದೀವಿ. ಇದಕ್ಕೆ ಜಾಸ್ತಿ ಎಣ್ಣೆ ಇಟ್ಟು ಚೆನ್ನಾಗಿ ಕಾದ ಮೇಲೆ ಸಿಮ್ಮಲ್ಲಿ ಇದನ್ನು ಕರಿಬೇಕು. ಹಾಗೆಯೇ ಮೆತ್ತಗೆ ಇದನ್ನು 1 ಸ್ಪೂನಿನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಎಲ್ಲ ಬೀಳುತ್ತೆ. ತುಂಬಾ ಒತ್ತಕ್ಕೆ ಹೋಗಬಾರ್ದು. ಹೊಂಬಣ್ಣ ಬರೋ ತನಕ ಇದನ್ನು ಕರೆದು ತೆಗೆದಿಟ್ಕೋಬೇಕು. ಈಗ ಹೇಗಿದ್ದರೂ ಅಧಿಕ ಮಾಸ ಬರ್ತಾ ಇದೆ. ಅಧಿಕ ಮಾಸದಲ್ಲಿ ಎಲ್ಲರೂ 33 ಅಪೂಪ ದಾನ ಕೊಟ್ಟರೆ ಶ್ರೇಷ್ಠ. ಸೊ ನೀವು ಈ ರೆಸಿಪಿನ ನೋಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ನು. ಧನ್ಯವಾದಗಳು.